ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಳು ಬಾ ಬೆಳಕು ಬುಕ್ಕು. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4 ಇದು. ಇದ್ರಲ್ಲಿ ಇನ್ನೊಂದು ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಬಡತನ ಶ್ರೀಮಂತಿಕೆ ಅನ್ನೋ ಚಾಪ್ಟರ್ ಇದು. ನೋಡೋಣ ಏನಿದೆ. ಒಂದು ದೊಡ್ಡ ಪಟ್ಟಣ ಇರುತ್ತೆ. ಅಲ್ಲಿ ತುಂಬಾ ಭಾರಿ ಶ್ರೀಮಂತ ಇರ್ತಾನೆ. ಅವನದು ಬಹು ವಿಸ್ತಾರವಾದ ವ್ಯವಹಾರ. ಅವನು ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದ ಬೇರೆ ಬೇರೆ ನಗರಗಳಲ್ಲೂ ತನ್ನ ವ್ಯವಹಾರವನ್ನ ಪಸರಿಸ್ಕೊಂಡಿರ್ತಾನೆ. ಅವನು ಮುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಇರುತ್ತೆ. ಪ್ರಾರಂಭ ಮಾಡಿದಾಗ ತುಂಬಾ ಸಣ್ಣ ವ್ಯವಹಾರ ಸ್ಟಾರ್ಟ್ ಮಾಡಿರ್ತಾನೆ ವ್ಯಾಪಾರನ. ಕೆಲವೇ ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆದು ಕೋಟಿ ಕೋಟಿ ರೂಪಾಯಿಗಳನ್ನ ತಂದು ಕೊಡುತ್ತೆ ಆ ವ್ಯಾಪಾರ. ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾನೆ, ಏನೋ ಒಂದು ವ್ಯಾಪಾರ ಮಾಡ್ಬೇಕು ಅಂತ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದು ಕೆಲವೇ ವರ್ಷಗಳಲ್ಲಿ ಬೆಳೆದು ಕೋಟಿ ಕೋಟಿ ಹಣನ ಅವನಿಗೆ ತಂದು ಕೊಡುತ್ತೆ. ಅದಕ್ಕಾಗಿ ಅವನು ಶ್ರೀಮಂತ ತನ್ನ ಪಟ್ಟಣದಲ್ಲಿ ಅರಮನೆ ಅಂತ ಮನೆಯನ್ನ ಕಟ್ಟಿಸ್ತಾನೆ. ದುಡ್ಡು ತುಂಬಾ ಬರುತ್ತಲ್ವಾ, ಅವನು ಏನ್ ಮಾಡ್ತಾನೆ, ದೊಡ್ಡ ಅರಮನೆ ಅಂತ ಮನೆಯನ್ನ ಸಿಟಿಯಲ್ಲಿ ಕಟ್ಟಿಸ್ತಾನೆ. ಬಹುಶಃ ಅಷ್ಟು ವಿಶಾಲವಾದ ಮತ್ತು ಸುಂದರವಾದ ಮತ್ತೊಂದು ಮನೆ ಇನ್ನೊಂದು ಇರ್ಲಿಕ್ಕಿಲ್ಲ. 50 ಜನರು ಆರಾಮವಾಗಿ ಇರುವಷ್ಟು ದೊಡ್ಡ ಮನೆ ಅದು. ಅದರಲ್ಲಿ ಪೀಠೋಪಕರಣಗಳೆಲ್ಲ ಹೊರದೇಶದಿಂದ ತುಂಬಾ ಕಾಸ್ಟ್ಲಿ ದುಡ್ಡು ಕೊಟ್ಟು ಹೊರದೇಶದಿಂದ ತರಿಸಿರ್ತಾನೆ. ಮನೆಯ ಮುಂದಿನ ವಿಶಾಲವಾದ ತೋಟದಲ್ಲಿ ನೀರಿನ ಕಾರಂಜಿಗಳು ಬಣ್ಣ ಬಣ್ಣದ ನೀರಿನ ವಿಧವಾದ ಆಕಾರದಲ್ಲಿ ಚಿಮ್ಮುತ್ತಾ ತುಂಬಾ ಸುಂದರವಾದ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಾರೆ. ಮನೆಯ ಹಿಂಭಾಗದಲ್ಲೊಂದು ಅಲಂಕೃತವಾದ ಈಜುಕೊಳ ಮನ ಸೆಳೆಯುತ್ತಿತ್ತು. ಸ್ವಿಮ್ಮಿಂಗ್ ಪೂಲ್ ಸಹ ಇತ್ತು ಅವ್ರ ಮನೆ ಹಿಂದೆ. ಅದು ತುಂಬಾ ಅಟ್ರಾಕ್ಷನ್ ಆಗಿತ್ತು. ಮನೆಯ ಯಜಮಾನಿಗೆ ತನ್ನ ಶ್ರೀಮಂತೆಯ ಬಗ್ಗೆ ತುಂಬಾ ಹೆಮ್ಮೆ ಇರ್ತದೆ. ನಾನು ಒಂದು ಪುಟ್ಟದ ವ್ಯಾಪಾರ ಸ್ಟಾರ್ಟ್ ಮಾಡಿದೆ, ಇವಾಗ ನಾನು ದೊಡ್ಡ ಶ್ರೀಮಂತ ಆಗಿನಿ, ನನ್ನ ಹತ್ರ ಕೋಟಿ ಕೋಟಿ ದುಡ್ಡಿದೆ ಅಂತ ಹೇಳಿ ಅವನ ಬಗ್ಗೆ ಅವನಿಗೆ ಹೆಮ್ಮೆ ಆಗ್ತಾ ಇತ್ತು. ಅವನಿಗೊಬ್ಬ ಪುಟ್ಟ ಮಗ ಇದ್ದ. ಆ ಮಗನಿಗೀಗ ಸುಮಾರು ಎಷ್ಟು 8 ವರ್ಷ ಇರ್ಬೇಕಷ್ಟೇ. ಅಷ್ಟು ದೊಡ್ಡ ಶ್ರೀಮಂತನ ಒಬ್ಬನೇ ಮಗ ಎಂದ ಮೇಲೆ ಯಾವ್ದು ಕೊರತೆ ಇರುತ್ತೆ ಅಲ್ವಾ. ಮತ್ತೆ ಶ್ರೀಮಂತ ಕೋಟಿ ಕೋಟಿ ದುಡ್ಡಿದೆ, ಅದ್ರಲ್ಲಿ ಒಬ್ಬನೇ ಮಗ, ಅವನಿಗಿನ್ನ 8 ವರ್ಷ. ಅವನು 8 ವರ್ಷ ಇರುತ್ತೆ, ಆದ್ರೆ ಅವನಿಗೆ ಏನ್ ಕೊರತೆ ಇರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿ ಸಾಕಿರ್ತಾರೆ. ಆದರೂ ತಂದೆಗೆ ಒಂದಿನ ಅನ್ಸುತ್ತೆ, ಏನಂತ ಅನ್ಸುತ್ತೆ ಅಂದ್ರೆ, ನನ್ ಮಗನಿಗೆ ಬಡತನ ಅಂತ ಗೊತ್ತೇ ಇಲ್ಲ. ಯಾಕಂದ್ರೆ ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲೇ ಬೆಳಿತಾ ಇದ್ದಾನೆ, ರಿಚ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ. ಅವನಿಗೆ ಬಡತನ ಹೆಂಗಿರುತ್ತೆ ಅಂತ ಒಂದ್ಸರಿ ತೋರ್ಸ್ಬೇಕು ಅಂತ ಹೇಳಿ ಅವನಿಗೆ ಮನ್ಸಿಗೆ ಒಂದು ಯೋಚನೆ ಬರುತ್ತೆ. ಯಾಕಂದ್ರೆ ನಾನು ಬಡತನದಲ್ಲಿ ಹುಟ್ಟಿ ಬಡತನನ ಅನುಭವಿಸಿ ಇವಾಗ ಈ ಸ್ಥಿತಿಗೆ ಬಂದಿದ್ದೀನಿ, ಶ್ರೀಮಂತ ಆಗಿದ್ದೀನಿ. ನನ್ ಮಗನಿಗೆ ಬಡತನ ಗೊತ್ತಾಗ್ಬೇಕು, ಅವನಿಗೂ ಗೊತ್ತಾಗ್ಬೇಕು. ಅವಾಗ ಶ್ರೀಮಂತಿಕೆಯ ಶಕ್ತಿ ಅವನಿಗೂ ಅರ್ಥವಾಗುತ್ತೆ. ನನ್ನ ಅಪ್ಪ ಎಷ್ಟು ಕಷ್ಟಪಟ್ಟು ಎಷ್ಟೊಂದು ಪರಿಶ್ರಮದಿಂದ ಬಡತನದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ ಅಂತ ನನ್ ಬಗ್ಗೆ ಅವನಿಗೂ ಹೆಮ್ಮೆ ಬರುತ್ತೆ, ನನ್ ಬಗ್ಗೆ ಅವನಿಗೂ ಅರಿವಾದೀತು ಅಂತ ಹೇಳಿ ಅವನೇನ್ ಅನ್ಕೊಂತಾನೆ, ನನ್ ಮಗನಿಗೂ ಬಡತನ ತೋರಿಸ್ಬೇಕು ಅಂತ ಹೇಳಿ ಅವನೇನು ಅನ್ಕೊಂತಾನೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಒಂದಿನ ಮಗನ್ ಕರ್ಕೊಂಡು ಒಂದ್ ದೊಡ್ಡ ಕಾಡಿಗೆ ಹೋಗ್ತಾನೆ. ಅಲ್ಲಿ ಕೆಲವರು ಕಾಡು ಜನಾಂಗದವರು ಇರ್ತಾರೆ, ಅಲ್ಲಿ ವಾಸವಾಗಿರ್ತಾರೆ. ಶ್ರೀಮಂತನ ಬಳಿಗೆ ಕೆಲಸ ಮಾಡುವವನೊಬ್ಬ ಈ ಕಾಡು ಜನಾಂಗದ ಹಿರಿಯನನ್ನು ಬಲ್ಲವನಾಗಿದ್ದ. ಅಂದ್ರೆ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅವನಿಗೆ ಈ ಕಾಡಲ್ಲಿ ಇರ್ತಾರಲ್ಲ ಕಾಡು ಜನರು, ಅದ್ರಲ್ಲಿ ಒಬ್ರು ಮೇನ್ ಹೆಡ್ ಅಂತ ಇರ್ತಾರಲ್ವಾ, ಅವರು ಗೊತ್ತಿರ್ತಾರೆ ಅವನ ಕೆಲ್ಸದವನಿಗೆ. ಅವನು ಈತನ ಹತ್ರ ಕರ್ಕೊಂಡ್ ಬಂದು ಇರೋ ವಿಷಯ ಹೇಳ್ತಾರೆ. ಆಗ ಶ್ರೀಮಂತ ಹಿರಿಯನಿಗೆ ಪರಿಚಯ ಮಾಡಿಸ್ತಾನೆ, ನನ್ ಮಗ ಇವನು, ಒಂದ್ 2 ದಿನದ ಮಟ್ಟಿಗೆ ನನ್ ಮಗನ್ನ ನಿಮ್ ಜೊತೆನೆ ಇಟ್ಕೋತೀರಾ, ಅವನಿಗೆ ಪ್ರಪಂಚ ಹೆಂಗೆ ಅಂತ ಹೇಳು, ಅವನಿಗೆ ಒಂದ್ ಸ್ವಲ್ಪ ಅರಿವಾಗ್ಲಿ. ನನ್ನ ಉದ್ದೇಶ ಅವನನ್ನು ಅಷ್ಟೇ, ನನ್ನ ಉದ್ದೇಶ ಅಂದ್ರೆ ಈ ಪ್ರಪಂಚ ಹೆಂಗೆ, ಏನು ಕಷ್ಟ ಅಂದ್ರೆ ಹಿಂಗೆ ಕಷ್ಟದ ಜೀವನ ಹೆಂಗಿರುತ್ತೆ ಅನ್ನೋದು ಅವನಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಒಂದ್ 2 ದಿನ ನಿಮ್ ಜೊತೆ ಇಟ್ಕೋತೀರಾ ಅಂತ ಕೇಳ್ತಾನೆ. ಮತ್ತೆ ಅದನ್ನು ಹೇಳ್ತಾನೆ, ಅವನನ್ನು ಅತಿಥಿ ಎಂದು ಪರಿಗಣಿಸದೆ ನಿಮ್ಮ ಸ್ವಂತ ಮಗನ ಹಾಗೆ ಹುಡುಗನ ಹಾಗೆ ಅವನನ್ನು ಇಟ್ಟುಕೊಳ್ಳಿ. ಅವನಿಗೆ ನೀವು ಯಾವ ವಿಶೇಷ ವ್ಯವಸ್ಥೆನೂ ಮಾಡ್ಕೊಡ್ಬಾರ್ದು. ಅಂದ್ರೆ ಶ್ರೀಮಂತ ಮಗ ಅಂತ ಹೇಳಿ ಅವನಿಗೆ ಸ್ಪೆಷಲ್ ಆಗಿ ಊಟ ಮಾಡ್ಕೊಡೋದು, ಸ್ಪೆಷಲ್ ಆಗಿ ಅವನಿಗೆ ಹಾಸ್ಕೊಡೋದು, ಈ ತರ ಯಾವುದೇ ವ್ಯವಸ್ಥೆ ಇರ್ಬಾರ್ದು ಅಂತ ಹೇಳಿ ಅವರು ಹಾಗೂ ಹಿರಿಯರ ಹತ್ರ ಹೇಳಿ ಮಗನನ್ನ ಅವ್ರ ಹತ್ರ ಬಿಟ್ಟು ಗುಡಿಸ್ಲಲ್ಲಿ ಇರಕ್ ಬಿಟ್ಟು ಹೋಗ್ತಾರೆ. ಸರಿ ಅಂತ ಹೇಳಿ ಅವರು ಗುಡಿಸ್ಲಲ್ಲಿ ಇಟ್ಕೊಳಕ್ ಒಪ್ಕೋತಾರೆ. ಒಂದು ವಾರ ಆಗುತ್ತೆ. ಒಂದ್ 2 ದಿನ ಅಂತ ಬಿಟ್ಟು ಹೋಗಿರ್ತಾನೆ, ಆದ್ರೆ ಒಂದ್ ವಾರ ಆಗುತ್ತೆ. ಒಂದ್ ವಾರ ಆದ್ಮೇಲೆ ಮಗನ್ ಕರ್ಕೊಂಡು ಹೋಗಕ್ಕೆ ಅಂತ ಆ ಶ್ರೀಮಂತ ಆ ಕಾಡಿಗೆ ಬರ್ತಾನೆ. ಬಂದು ಮಗನ್ ಕರ್ಕೊಂಡು ಹೋಗ್ತಾನೆ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾನೆ, ಧನ್ಯವಾದ ಹೇಳಿ ಅವ್ರ ಕೈಯಲ್ಲಿ ಇದ್ದಿದ್ದು ಒಂದಿಷ್ಟು ದುಡ್ಡು ಅವ್ರನ್ನ ಕೊಟ್ಟು, ನನ್ ಮಗನ್ ಕರ್ಕೊಂಡು ಹೋಗ್ತೀನಿ, ಥ್ಯಾಂಕ್ ಯು ಅಂತ ಹೇಳಿ ಮಗನ್ ಕರ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ ಹೋಗುವಾಗ ಮಗನ್ ಒಂದ್ ಮಾತು ಕೇಳ್ತಾನೆ ಅವನು. ಪ್ರವಾಸ ಹೆಂಗಿತ್ತು ಮಗ್ನೆ, ನಿನ್ಗೆ ಏನ್ ಅನಿಸ್ತು ಅಂತ ಕೇಳ್ತಾನೆ. ನಿಂಗ್ ಅವ್ರ ಮನೇಲಿ ಇರೋಕ್ ಏನ್ ಅನಿಸ್ತು, ಹೆಂಗ್ ಅನಿಸ್ತು, ನಿನ್ ಅನುಭವ ಹೇಗಿತ್ತು ಅಂತ ಹೇಳಿ ಅವ್ರಪ್ಪ ಕೇಳ್ತಾನೆ. ಅವಾಗ ಹುಡುಗ ಹೇಳ್ತಾನೆ, ಅಪ್ಪ ನನಗೆ ಇದೊಂದು ಮರೆಯಲಾಗದ ಅನುಭವ. ಈ ವಾರದಲ್ಲಿ ನಾವು ಎಷ್ಟು ಬಡವರು ಎಂದು ಅರ್ಥವಾಯಿತು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ನಾವು ಬಡವರೇ ಅಂತ ಹೇಳಿ ಅವ್ರಪ್ಪ ಆಶ್ಚರ್ಯದಿಂದ ಕೇಳ್ತಾನೆ. ಮಗ ಏನಂತಾನೆ, ಅಪ್ಪ ನನಗೊಂದ್ ವಾರ ಇದ್ದಿದ್ ಎಂತ ಅನುಭವ ಅಂದ್ರೆ ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಈ ಒಂದ್ ವಾರದಲ್ಲಿ ನನಗೆ ಅನಿಸ್ತು ನಾವು ತುಂಬಾ ಬಡವರು, ಅವ್ರು ತುಂಬಾ ಶ್ರೀಮಂತರು ಅಂತ ಅನಿಸ್ತು ಅಂತ ಹೇಳ್ತಾನೆ. ಆಗ ಅವ್ರಪ್ಪ ಹೇಳ್ತಾನೆ, ನಾವು ಬಡವರ, ಯಾಕೆ ನಿನಗೆ ಹಂಗ ಅನಿಸ್ತು ಅಂತ ಹೇಳಿ ಅವ್ರಪ್ಪ ಕೇಳ್ತಾನೆ, ಆಶ್ಚರ್ಯದಿಂದ ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ಹೌದಪ್ಪ, ನಮ್ಮ ಮನೆಯ ಸುತ್ತಲೂ ಒಂದು ಕಾಂಪೌಂಡ್ ಇದೆ, ಆದರೆ ಅವರ ಮನೆಗೆ ಕಾಂಪೌಂಡೇ ಇಲ್ಲ. ಎಲ್ಲಾ ಜಾಗವೂ
ತಪ್ಪು ಅವರದ್ದೇ. ನಮ್ಮ ಮನೆಯಲ್ಲಿ ಕಾರಂಜಿಯ ನೀರು ಮುಂದಿನ ಗೋಡೆಯವರೆಗೂ ಮಾತ್ರ ಹೋಗುತ್ತೆ. ಆದ್ರೆ ಅವರ ಮನೆಯ ಮುಂದಿನ ಝರಿ ಅಂದ್ರೆ ಈಗ ಹರಿತಿರುತ್ತಲ್ಲ ನೀರು, ಅದಕ್ಕೆ ಕೊನೆಯೇ ಇಲ್ಲ. ಸದಾ ಸ್ವಚ್ಛ ಶುದ್ಧ ನೀರು ಹರಿಯತ್ತೆ. ನಮ್ಮ ಮನೆಯಲ್ಲಿ 4 ನಾಯಿಗಳಿವೆ. ಅವರ ಮನೆ ಸುತ್ತ ಎಷ್ಟೊಂದು ನಾಯಿಗಳಿದಾವ್ ಗೊತ್ತಾ? ನಾಯಿ ಅಷ್ಟೇ ಅಲ್ದೆ ಅಲ್ಲೆಲ್ಲ ನವಿಲ್ಗಳು, ಜಿಂಕೆಗಳು ಆರಾಮಾಗಿ ಅವ್ರ ಮನೆ ಸುತ್ತ ಓಡಾಡ್ಕೊಂಡಿರ್ತಾವಪ್ಪ. ನಮ್ಮ ಮನೆಯ ತೋಟದಲ್ಲಿ ನೂರಾರು ದೀಪಗಳಿವೆ ಅಷ್ಟೇ. ಆದರೆ ಅವರ ಮನೆಯ ಮೇಲೆ ಕೋಟ್ಯಾಂತರ ಮಿನುಗುವ ತಾರೆಗಳಿವೆ. ಅಂದ್ರೆ ಕಾಡಲ್ಲಿ ಆ ಗುಡಿಸಲಲ್ಲಿ ಆಕಾಶದಲ್ಲಿ ರಾತ್ರಿ ಆಕಾಶ ತುಂಬಾ ನಕ್ಷತ್ರಗಳಿರ್ತಾವಲ್ವಾ, ಅಷ್ಟು ಮಿನುಗುವ ತಾರೆಗಳಿರ್ತವೆ. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಮಿತಿಗಳಿವೆ. ಅವರಿಗೆ ಯಾವ ಮಿತಿಗಳೂ ಇಲ್ಲ. ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾರ ಜೊತೆ ಬೇಕಿದ್ರು ಇರ್ಬೋದು, ಇರಬಲ್ಲರು. ಅವರಿಗೆ ಶ್ರೀಮಂತಿಕೆಯ ಭಾರವೇ ಇಲ್ಲ ಅಪ್ಪ. ಅಯ್ಯೋ ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ನಾನು ಅದನ್ನ ಕಾಪಾಡ್ಕೋಬೇಕು, ದುಡ್ಡು ಕಾಪಾಡ್ಕೋಬೇಕು, ಕಾರ್ ಕಾಪಾಡ್ಕೋಬೇಕು. ಆ ಶ್ರೀಮಂತಿಕೆ ಯಾವ್ದ ಭಾರವೂ ಇಲ್ಲ. ಮನಸ್ಸು ಸದಾ ಹಗುರವಾಗಿರುತ್ತೆ. ಆದ್ದರಿಂದ ಅವರೇ ಸುಖಿಗಳು ಅಲ್ವೇನಪ್ಪ, ನಮ್ಕಿನ್ನ ಅವರೇ ಶ್ರೀಮಂತರಲ್ವೇನಪ್ಪ ಅಂತ ಹೇಳಿ ಮಗ ಅಪ್ಪನ್ ಕೇಳ್ತಾನೆ. ಆಗ ಅಪ್ಪ ಮಗನ್ ಮುಖ ನೋಡ್ತಾನೆ. ತಂದೆ ಆಕಾಶ ನೋಡ್ತಾನೆ. ಆಕಾಶ ನೋಡಿ, ಮಗನಿಗೆ ಬಡತನ ತೋರ್ಸಕ್ಕೆ ಅಂತ ಹೇಳಿ ನಾನು ಹೋದೆ. ಆದ್ರೆ ನನ್ ಮಗ ನಮ್ಮಲ್ಲೇ ಬಡತನ ಇದೆ ಅಂತ ಹೇಳಿ ಗುರುತಿಸ್ಕೊಂಡ ಅಂತ ಹೇಳಿ ಅವನಿಗೆ ಪಾಪ ಬೇಜಾರಾಗುತ್ತೆ. ಗುರುರಾಜ್ ಕರ್ಜಗಿ ಸರ್ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ಬಡತನ ಶ್ರೀಮಂತಿಕೆ ಹಣದಿಂದ ಬರುವ ವ್ಯತ್ಯಾಸವಲ್ಲ, ಅದೊಂದು ಮನೋಧರ್ಮ. ಮನಸ್ಸು ಸ್ವಚ್ಛವಾಗಿದ್ದರೆ ಬಡತನದಲ್ಲಿಯೇ ಶ್ರೀಮಂತಿಕೆಯ ಸಂಭ್ರಮ ಕಂಡೀತು. ಆದರೆ ಮನಸ್ಸು ಕೊಳಕಾಗಿದ್ದರೆ ಶ್ರೀಮಂತಿಕೆಯ ಲೋಲುಪತೆಯಲ್ಲಿ ದಾರಿದ್ರ್ಯ ಕಂಡೀತು ಅಂತ ಹೇಳಿ ಖರ್ಗೆ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಬಡತನದಲ್ಲಿದ್ರು ಮನಸ್ಸು ಶುದ್ಧವಾಗಿದ್ದು ನಾವು ಮಾಡೋ ಕೆಲಸ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದಾಗ ಅದು ನಾವು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರ. ಶ್ರೀಮಂತಿಕೆಯಲ್ಲಿ ದೊಡ್ಡ ಮನೆ, ಕಾರು, ಆಸ್ತಿ, ಬೇಕಾದಂತ ಸಂಪತ್ತಿದ್ರು ಮನಸ್ಸನ್ನ ಕೊಳಕ್ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಬಯಸ್ಕೊಂಡು ಕೆಟ್ಟದನ್ನ ಮಾತಾಡ್ತಾ ಇನ್ನೊಬ್ರು ಕೆಟ್ಟದ್ ಬಯಸ್ತಾ ಇದ್ರೆ ಅದು ಬಡತನಕ್ಕೆ ಸಮ ಅಂತ ಹೇಳಿ ಖರ್ಗೆ ಸರ್ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಕೋಬೇಕು, ನಾವು ಶ್ರೀಮಂತರಾಗಿದ್ದೀವ ಬಡವರಾಗಿದ್ದೀವ ಅಂದ್ರೆ ಯಾವ್ದ್ರಲ್ಲಿ ಶ್ರೀಮಂತರಾಗಿದ್ದೀವಿ, ಗುಣದಲ್ಲಿ ನಮ್ಮ ಭಾವನೆಗಳಲ್ಲಿ ಶ್ರೀಮಂತರಾಗಿದ್ದೀವ ಅಥವಾ ಮೆಟಲಿಸ್ಟಿಕ್ ಲೈಫ್ ಅಲ್ಲಿ ಮಾತ್ರ ಶ್ರೀಮಂತರಾಗಿದ್ದೀವ ಅಂತ ನಾವ್ ಇವಾಗ ನೋಡ್ಕೋಬೇಕಾಗಿದೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.